ಚಿನ್ನ ಗೆಲ್ಲುವ ವಿನೇಶ್ ಫೋಗಟ್ ಕನಸು ಭಗ್ನವಾಗಿದೆ. ಕುಸ್ತಿಪಟು ವಿನೇಶ್ ಫೋಗಟ್ ಅನರ್ಹರಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ನೋಡಿ, ಭರವಸೆ, ಭಾರತದ ಮತ್ತೊಂದು ಭರವಸೆ, ಚಿನ್ನ ಗೆಲ್ಲುವಂತ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಆ ಕನಸು ಭಗ್ನ ಆಗಿದೆ. ಫೈನಲ್ ಪ್ರವೇಶ ಮಾಡಿದ್ರು ವಿನೇಶ್ ಫೋಗಟ್. ನಮಗೆಲ್ಲ ಗೊತ್ತೇ ಇದೆ, ಇದೇ ವಿನೇಶ್ ಫೋಗಟ್ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಕತ್ತನ್ನು ಹಿಡಿದು ದಬ್ಬಿದ್ರು, ಕಾಲಲ್ಲಿ ಹಾಕೊಂಡು ತುಳಿದಿದ್ರು. ಕುಸ್ತಿ ಮೂಲಕವೇ ಉತ್ತರ ಕೊಡ್ತಾ ಇದ್ಲು ವಿನೇಶ್ ಫೋಗಟ್. ಚಿನ್ನ ಗೆಲ್ಲುವ ಕನಸು ಭಗ್ನ ಆಗಿದೆ. ನಿಜಕ್ಕೂ ಬಹಳ ಬೇಸರವನ್ನು ತರಿಸ್ತಾ ಇದೆ. ಯಾಕಂದರೆ ಫೈನಲ್ಗೆ ಹೋದಂಥ ಮೊದಲ ಅಥ್ಲೀಟ್, ಅಂದರೆ ಕುಸ್ತಿಯಲ್ಲಿ ಫೈನಲ್ ಪ್ರವೇಶ ಮಾಡಿದಂಥ ಮೊದಲ ಮಹಿಳಾ ಕ್ರೀಡಾಪಟು ಆಗಿದ್ದರು ಕುಸ್ತಿಯಲ್ಲಿ. ಅವರ ಪ್ರದರ್ಶನ ಆಗಿತ್ತು. ಯಾಕಂದರೆ ಚಾಂಪಿಯನ್ನೇ ಸೋಲಿಸಿದಂಥವ್ರು ಅವರು ಸೆಮಿಫೈನಲ್ನಲ್ಲಿ 2016, 2020 ಸ್ವಲ್ಪದಲ್ಲಿ ಮಿಸ್ ಆಗಿತ್ತು ಕ್ವಾರ್ಟರ್ ಫೈನಲ್ನಲ್ಲಿ. ಚಿನ್ನ ಗೆಲ್ಲುವಂತಹ ಫೋಗಟ್ ಕನಸು ಈಗ ವಿಘ್ನ ಆಗಿದೆ. ಈಗ ಅನರ್ಹಗೊಳಿಸಿದ್ದಾರೆ ತೀರ್ಪುಗಾರರನ್ನ. ಯಾಕಂತ ಹೇಳಿದ್ರೆ ತೂಕದಲ್ಲಿ 100 ಗ್ರಾಂ ಹೆಚ್ಚಳ ಬಂದಿದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ನೋಡಿ, ಅಲ್ಲೇನಾದರೂ ಭಾಗಿಯಾಗಿ ಅಥವಾ ಅಲ್ಲಿ ಕುಸ್ತಿ ಆಡಿ ಸೋತಿದ್ರೆ ಅದು ಬೇರೆ. ಆದರೆ ಅಲ್ಲಿ ಅನರ್ಹ ಮಾಡಿದ್ದಾರೆ, ಡಿಸ್ಕ್ವಾಲಿಫೈ ಮಾಡಿದ್ದಾರೆ ವಿನೇಶ್ ಫೋಗಟ್ರನ್ನ. ತೂಕದಲ್ಲಿ 100 ಗ್ರಾಂ ಹೆಚ್ಚಳ ಆಯಿತು ಅನ್ನುವಂಥ ಕಾರಣಕ್ಕೆ ತೀರ್ಪುಗಾರರು ಈ ನಿರ್ಧಾರವನ್ನು ಮಾಡಿದ್ದಾರೆ. ಕೋಟ್ಯಾನ್ ಕೋಟಿ ಭಾರತೀಯರ ಕನಸು ಭಗ್ನ ಆದಂತಾಗಿದೆ ಈಗ. ಯಾಕಂತ ಹೇಳಿದ್ರೆ ನಮಗೆ ನೋಡಿ, ಆಲ್ರೆಡಿ 3 ಕಂಚು ಬಂದಿದೆ, ಒಂದು ಬೆಳ್ಳಿನೋ ಅಥವಾ ಚಿನ್ನನೋ ಬರುತ್ತಂತ ಅನ್ಕೊಂಡಿದ್ರು. ಆದ್ರೆ ಈಗ ಕುಸ್ತಿವಿನಲ್ಲೂ ಕೂಡ ಒಂದು ರೀತಿ ನಿರಾಸೆ. ಯಾಕಂದ್ರೆ ಫೋಗಟ್ ಆ ರೀತಿ ಆಸೆಯನ್ನು ಹುಟ್ಟಿಸಿದ್ರು. ಯಾಕಂತಂದ್ರೆ ಫೈನಲ್ವರೆಗೂ ಕೂಡ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡ್ತಾ ಬರ್ತಾ ಇದ್ರು. ಈಗ 100 ಗ್ರಾಂ ತೂಕ ಹೆಚ್ಚಳ ಆಯಿತು ಅಂತ ನೋಡಿ. ಈಗ ಇವರು 50 kg ವಿಭಾಗದಲ್ಲಿ ಕುಸ್ತಿಯಲ್ಲಿ ಸ್ಪರ್ಧೆ ಮಾಡ್ತಾ ಬರ್ತಾ ಇದ್ರು. ಅಲ್ಲಿ ಸ್ವಲ್ಪ 100 ಗ್ರಾಂ ಜಾಸ್ತಿ ಬಂದ್ಬಿಟ್ಟಿದೆ. ಯಾಕಂದರೆ ಅಲ್ಲೂ ಕೂಡ ವಿಭಾಗ ಇರುತ್ತೆ. 50 kg ಇದು, 100 kg ಇದು, ಈ ರೀತಿ ವಿಭಾಗಗಳಿರ್ತವೆ ಕುಸ್ತಿಯಲ್ಲೂ ಕೂಡ. ಹಾಗಾಗಿ ಅಲ್ಲಿ ತೂಕ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ವೇಟ್ ಮಾಡ್ತಾರೆ. 100 ಗ್ರಾಂ ಹೆಚ್ಚಿಗೆ ಬಂತು ಅನ್ನುವಂಥ ಕಾರಣ ಇಟ್ಕೊಂಡು ಈಗ ಫೋಗಟ್ ಅವ್ರನ್ನ ಅನರ್ಹ ಮಾಡಿದ್ದಾರೆ. 50 kg ವಿಭಾಗದಲ್ಲಿ ಫೋಗಟ್ ಅವರು ಸ್ಪರ್ಧೆಯನ್ನು ಮಾಡಿದರು. ನೋಡಿ, ಅವರು ಸೆಮಿಫೈನಲ್ನಲ್ಲಿ ಅಂತಹ ಚಾಂಪಿಯನನ್ನು ಸೋಲಿಸ್ಬಿಟ್ರು. ಹಾಗಾಗಿನೇ ನಮಗೆ ಯಾವುದಾದ್ರೂ ಒಂದು ಬರುತ್ತಪ್ಪ ಕುಸ್ತಿಲಿ ಅಂಥೇಳಿ ಅಂದ್ಕೊಂಡಿದ್ವಿ. ಆದರೆ ಈಗ ಈ ಕಾರಣವನ್ನು ನೀಡಿ ಆಕೆಯನ್ನು ಅನರ್ಹ ಮಾಡಿದ್ದಾರೆ. 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಲು, 2020ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಲು. ಆಗಲೂ ಕೂಡ ಬೇಸರವನ್ನು ತರಿಸಿತ್ತು. ಈಗ ನಿರೀಕ್ಷೆ ಇತ್ತು ವಿನೇಶ್ ಫೋಗಟ್. ನೋಡಿ, ಇವತ್ತು ರಾತ್ರಿ ಫೈನಲ್ ನಡಿಬೇಕಾಗಿತ್ತು. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇತ್ತು ವಿನೇಶ್ ಫೋಗಟ್ ಅವರ ಒಂದು ಸ್ಪರ್ಧೆ ನೋಡಬೇಕು ಅಂತ, ಕುಸ್ತಿ ನೋಡಬೇಕು ಅಂಥೇಳಿ. ಹಾಗಾಗಿನೇ ಈಗ ನಿಜಕ್ಕೂ ಭಾರತೀಯರಿಗೆ ನಿರಾಸೆ ಇದು. ಯಾಕಂತಂದರೆ ಅಲ್ಲಿ ಅಖಾಡದಲ್ಲಿ ಕುಸ್ತಿ ಆಡಿ ಅದೇನಾದರೂ ರಿಸಲ್ಟ್ ಬರಲಿ, ಸೋತಿದ್ರೂ ಕೂಡ ಒಂದು ರೀತಿ ತೃಪ್ತಿ ಇರ್ತಾ ಇತ್ತು. ಆಯ್ತಪ್ಪ, ಫೈನಲ್ ಆದರೂ ನಮ್ಮ ಕ್ರೀಡಾಪಟು ಸೆಣಸಾಡಿದ್ರು ಅಂಥೇಳಿ. ಆದರೆ ಚಿನ್ನ ಗೆಲ್ಲುವ ಒಂದು ಭರವಸೆ ಇತ್ತು. ಅಲ್ಲಿ ತೂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತೀರ್ಪುಗಾರರು ಅನರ್ಹ ಮಾಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಬರುತ್ತೆ ಅನ್ನುವಂಥ ಭರವಸೆಯನ್ನು ಈ ಕುಸ್ತಿಪಟು ಒಂದು ಆಶಾಭಾವನೆಯನ್ನು ಮೂಡಿಸಿದ್ರು. ಆದರೆ ಈಗ ಖಂಡಿತವಾಗ್ಲೂ ಭಾರತೀಯರೆಲ್ಲರಿಗೂ ಕೂಡ ಒಂದು ರೀತಿ ಆಘಾತವನ್ನು ತಂದೊಡ್ಡಿದೆ. ನಿನ್ನ ಕುಪ್ಪಳಿಸ್ಬಿಟ್ಟಿದ್ರು ಸೆಮಿಫೈನಲ್ ಪಂದ್ಯದಲ್ಲಿ. ಯಾಕಂದರೆ ಅವರ ಎದುರಾಳಿದ್ದಂಥದ್ದು ಕೂಡ ಆಕೆ ಚಾಂಪಿಯನ್. ನೋಡಿ, ನಿಮಗೆ ಈ ಬ್ರಿಜ್ ಭೂಷಣ್ ವಿರುದ್ಧ ಪ್ರತಿಭಟನೆ ನಡೆಯಿತು ಕುಸ್ತಿಪಟುಗಳದು. ಸಾಕ್ಷಿ ಮಲ್ಲಿಕ್, ಬಜರಂಗ್ ಪೂನಿಯಾ,
ಇವರೆಲ್ಲ ಪ್ರತಿಭಟನೆ ಮಾಡ್ತಿದ್ರು. ಆ ಟೈಮ್ನಲ್ಲಿ ಕಾಲಲ್ಲಿ ಹಾಕ್ಕೊಂಡು ತುಳಿದಿದ್ರು ಈಕೆಯನ್ನು, ಪೋಗೋಟ್ನ. ಕುಸ್ತಿ ಮೂಲಕ ಇಡೀ ದೇಶಕ್ಕೆ ಅವತ್ತು ಇವ್ರ ಮೇಲೆ ಏನೋ ಮುಗಿ ಬಿದ್ದಿದ್ರಲ್ಲ ಅವ್ರಿಗೆಲ್ಲ ಉತ್ತರವನ್ನು ಪೋಗೋಟ್ ಕೊಟ್ಟಿದ್ರು. ಆದರೆ ಈಗ ಬಂಗಾರದಿಂದ ವಂಚಿತರಾದಂತಾಗಿದೆ. ಪದಕ ವಂಚಿತರಾಗಿದ್ದಾರೆ ವಿನೇಶ್ ಪೋಗಟ್ ಅವರು. ಒಂದು ರೀತಿ ಭಾರತಕ್ಕೆ ಮತ್ತೊಂದು ಆಶಾ ಕಿರಣ ಇದು. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಮನು ಭಾಕರ್ದು ಪಿಸ್ತೂಲ್ನಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅಂಥೇಳಿ. ಅದಾದ ಮೇಲೆ ಕುಸ್ತಿಯಲ್ಲಿ ಕೂಡ ನಮಗೆ ಬಂತಪ್ಪ, ಅಖಾಡದಲ್ಲಿ ಪೋಗೊಟ್ಟಿದ್ದಾರೆ, ಅಬ್ಬರಿಸ್ತಾರೆ. ಸೆಮಿಫೈನಲಲ್ಲೂ ಕೂಡ ಎದುರೇಟನ್ನು ಕೊಟ್ಟಿದ್ರು ಎದುರೊಳಗೆ ಅಂಥೇಳಿ. 50 kg ವಿಭಾಗ ಅವ್ರದ್ದು ಈಗ 100 ಗ್ರಾಮ್ ಹೆಚ್ಚಿಗೆ ಬಂತು ಅನ್ನುವಂಥ ಕಾರಣಕ್ಕೆ, ಅಂದರೆ ವೇಟ್ ಅವ್ರದ್ದು ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಬಟ್ ಸಾಕಷ್ಟು ಇದು ಈಗ ಮತ್ತೆ ಚರ್ಚೆ ಆಗುತ್ತೆ ಇದು. ಯಾಕಂತ ಹೇಳಿದ್ರೆ ನಿನ್ನೆ ಫೈನಲ್ ಆಡಿದ್ದಾರೆ, ಈಗ 100 ಗ್ರಾಮ್ ಜಾಸ್ತಿ ಬಂದಿದೆ ಅನ್ನುವಂಥ ಒಂದು ಕಾರಣಕ್ಕೆ ಅವರನ್ನು ಅನರ್ಹ ಮಾಡಿದ್ದಾರೆ ಅಂತ ಹೇಳಿದರೆ ಅದರದೇ ಆದಂಥ ಕೆಲವೊಂದಿಷ್ಟು ನಿಯಮಗಳು ನೀತಿಗಳಿರ್ತಾವೆ. ಕುಸ್ತಿಯಲ್ಲೂ ಕೂಡ ಇಷ್ಟೇ ತೂಕ ಬರಬೇಕು, ಅದಕ್ಕಿಂತ 10 ಗ್ರಾಮ್ ಜಾಸ್ತಿ ಬಂದರೂ ಅವಕಾಶ ಇರೋದಿಲ್ಲ. ಈ ರೀತಿ ಅವ್ರದ್ದೇ ಆದಂಥ ಕೆಲವೊಂದು ನಿಯಮಗಳನ್ನ ಕ್ರೀಡೆಯಲ್ಲಿ ಮಾಡ್ಕೊಂಡಿರ್ತಾರೆ ಕುಸ್ತಿವಿನಲ್ಲಿ.